ಭಾರತವನ್ನ ಸುತ್ತುವರಿಯಲು ಸಂಚು ರೂಪಿಸಿದೆಯಾ ಕುತಂತ್ರಿ ಚೀನಾ. ಅರೇಬಿಯನ್ ಸಮುದ್ರ, ಹಿಂದೂ ಮಹಾಸಾಗರ ಎಂಟ್ರಿಗೆ ತಂತ್ರವನ್ನ ಹೆಣೆದಿದೆ. ಆರ್ಥಿಕ ಕಾರಿಡಾರ್ ನಿರ್ಮಿಸುವ ಮೂಲಕ ದುರಾಲೋಚನೆ ಮಾಡ್ತಾ ಇದೆ ಚೀನಾ. ಪಾಕ್ ನಂತರ ಇದೀಗ ಅಫ್ಘಾನ್ ಜೊತೆಯೂ ಕೂಡ ಒಪ್ಪಂದ ಮಾಡಿಕೊಂಡಿದೆ. ನೋಡಿ, ಅಫ್ಘಾನಿಸ್ತಾನವು ಕೂಡ ನಂಬೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಹಾಗಾದ್ರೀಗ ಚೀನಾ ಪಾಕ್ ಆರ್ಥಿಕ ಕಾರಿಡಾರು ಅಫ್ಘಾನ್ವರೆಗೂ ಕೂಡ ವಿಸ್ತರಣೆ ಆಗ್ತಾ ಇದೆ. ಚೀನಾದ ಬೀಜಿಂಗ್ನಲ್ಲಿ ಇವತ್ತು 3 ದೇಶಗಳ ವಿದೇಶಾಂಗ ಸಚಿವರುಗಳು ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ. ಅಂದರೆ ಮಾತುಕತೆ ಆಗಿದೆ. ಅಲ್ಲಿ ಚೀನಾದಿಂದ ರಸ್ತೆ, ಬಂದರು, ರೈಲು ಮಾರ್ಗ ನಿರ್ಮಾಣ ಆಗ್ತಾ ಇದೆ. ಪ್ರಾದೇಶಿಕ ಭದ್ರತೆ, ಆರ್ಥಿಕ ಸಹಕಾರ, ರಾಜತಾಂತ್ರಿಕ ಸಹಕಾರ. ಚೀನಾದ ಆರ್ಥಿಕ ಕಾರಿಡಾರ್ಗೆ ಭಾರತದಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಡೇ 1 ಕೂಡ. ಹಾಗಾದರೆ ಈ ಆರ್ಥಿಕ ಕಾರಿಡಾರ್ ಎಲ್ಲಿಂದ ಎಲ್ಲಿಗೆ ವಿಸ್ತರಣೆ ಆಗ್ತಾ ಇದೆ? ಅಂದರೆ ಚೀನಾ ಇಲ್ಲಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನವನ್ನು ತಮ್ಮ ಲಾಭಕ್ಕೋಸ್ಕರ ಬಳಸಿಕೊಳ್ತೆ. ಎಂಜಲ್ ಕಾಸು ಅವ್ರಿಗೆ ಸಾಲ ಕೊಡ್ತೀವಿ ಅಂತ ನಂಬಿಸಿ ಅಲ್ಲಿ ಗಡಿ ಭಾಗದಲ್ಲಿ ಅವ್ರಿಗೇನು ಬೇಕೋ ಅದು ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಇದು ಚೀನಾದ ಕ್ಸಿನ್ ಜಿಯಾಂಗ್ನಿಂದ ಗ್ವಾದರ್ ಬಂದರು. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಈ ಗ್ವಾದರ್ ಬಂದರಿದೆ. ಈ ಹಿಂದೆ ಇಷ್ಟಕ್ಕೆ ಮಾತ್ರ ರೂಪುರೇಷೆ ರೆಡಿಯಾಗಿತ್ತು. ಈಗ ಈ ಕಾರಿಡಾರ್ ಅಫ್ಘಾನಿಸ್ತಾನದವರೆಗೂ ಕೂಡ ವಿಸ್ತರಣೆ ಮಾಡ್ತಿದೆ ಚೀನಾ. ಅಫ್ಘಾನ್ನ ಎಲ್ಲಿವರೆಗೆ ವಿಸ್ತರಣೆ ಎಂಬ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಇದು 5 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ. ಅರೇಬಿಯನ್ ಸಮುದ್ರಕ್ಕೆ ಪ್ರವೇಶ ಪಡೆಯಲು ಚೀನಾ ಕುತಂತ್ರವನ್ನು ನಡೆಸ್ತಾ ಇದೆ. ಚೀನಾದ ಕ್ಸಿನ್ ನೋಡಿ, ಪಿಒಕೆಯ ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್ ಮೂಲಕ ಕಾರಿಡಾರ್ನ ಮಾಡ್ತಾ ಇದೆ. ಈ ಪ್ರದೇಶ ತನ್ನದೆಂದು ಭಾರತ ಹೇಳ್ಕೊಳ್ತಾ ಇದೆ. ಯಾಕಂದರೆ ನಮ್ಮ ಪ್ರದೇಶ ಅದು, ಪಿಒಕೆಗೆ ಸಂಬಂಧಪಟ್ಟಿದ್ದು. ವೈರಿ ರಾಷ್ಟ್ರ ಚೀನಾದಿಂದ ವಿಸ್ತರಣಾ ನೀತಿ ಇದು. ಕಾರಿಡಾರ್ ಮೂಲಕ ಭಾರತವನ್ನು ಸುತ್ತುವರಿಯಲು ಚೀನಾ ಹವಣಿಸ್ತಾ ಇದೆ. ಹಾಗಾದರೆ ಚೀನಾಗೆ ಏನು ಲಾಭ ಇದರಿಂದ? ನೋಡಿ, ನಮ್ಮ ಗಡಿ ಪ್ರದೇಶಗಳನ್ನು ಕೂಡ ಕಬ್ಜಾ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಚೀನಾಕ್ಕೆ ಕಚ್ಚಾ ತೈಲದ ಸುಲಭ ಪ್ರವೇಶ ದಾರಿ ಸುಗಮ ಆಗ್ಬಿಡುತ್ತೆ ಅಂತ. 80% ಕಚ್ಚಾ ತೈಲ ಮಲಕ್ಕಾ ಜಲಸಂಧಿ ಮೂಲಕ ಹೋಗುತ್ತೆ. ಮಲಕ್ಕಾ ಜಲಸಂಧಿ ದೂರ ಸುಮಾರು 16,000 ಕಿಲೋಮೀಟರ್ ಇದೆ. ಕಾರಿಡಾರ್ ನಿರ್ಮಾಣ ಆದರೆ ಅವ್ರಿಗೆ 5,000 ಕಿಲೋಮೀಟರ್ ಕಡಿಮೆ ಆಗುತ್ತೆ ಅಂತ. ಚೀನಾ ಅರೇಬಿಯನ್ ಸಮುದ್ರ, ಹಿಂದೂ ಮಹಾಸಾಗರಕ್ಕೆ ಪ್ರವೇಶವನ್ನು ಮಾಡ್ತಾ ಇದೆ. ಇನ್ನು ಗ್ವಾದರ್ ಬಂದರಿನಲ್ಲಿ ನೌಕಾನೆಲೆ ಹೊಂದುವ ದುರಾಲೋಚನೆಯನ್ನು ಚೀನಾ ಹೊಂದಿದೆ. ಈಗ ಗ್ವಾದರ್ ಚೀನಾದ ನೇವಿ ಆಪರೇಷನ್ಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಚೀನಾಗೆ ಕಚ್ಚಾ ತೈಲದ ಸುಲಭ ಪ್ರವೇಶಕ್ಕೆ ದಾರಿ ಸುಗಮ ಮಾಡಿಕೊಳ್ಳುವಂಥ ಒಂದು ಪ್ಲ್ಯಾನ್ ಇದು. ಅಂದರೆ ಅವರು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಜೊತೆಗೆ ಸೇರಿಕೊಂಡು ಭಾರತದ ವಿರುದ್ಧ ಈ ರೀತಿಯಾಗಿ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ನಾವು ಗಮನಿಸಿದ್ದೇವೆ, ಅರುಣಾಚಲ ಪ್ರದೇಶದ ಮತ್ತು ಸಿಕ್ಕಿಂ ಪ್ರದೇಶದ ಕೆಲ ಭಾಗಗಳನ್ನು ಇವರು ಕಬ್ಜಾ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ನಮ್ಮ ಭಾರತೀಯ ಯೋಧರು ದಿಟ್ಟ ಉತ್ತರವನ್ನು ಅವರಿಗೆ ಕೊಟ್ಟಿದ್ದಾರೆ. ಪದೇ ಪದೇ ಚೀನಾ ಏನಿದೆ, ಈಶಾನ್ಯ ರಾಜ್ಯಗಳ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದೆ. ಈ ಆರ್ಥಿಕ ಕಾರಿಡಾರ್ ಆಯಿತು ಅಂತ ಹೇಳಿದ್ರೆ ಚೀನಾಗೆ ದೊಡ್ಡ ಮಟ್ಟದ ಅನುಕೂಲ ಇದೆ. ನೋಡಿ, ಈಗಾಗಲೇ ಚೀನಾ ಇದೆ ಅಲ್ವಾ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಹೂಡಿಕೆಗಳನ್ನು ಮಾಡ್ತಾ ಇದೆ. ಈ ಪಿಒಕೆ ಹತ್ರ ಏನು ಈ ಬಾಲ್ಟಿಸ್ತಾನ್ ಬರುತ್ತೆ, ಅಲ್ಲೂ ಕೂಡ ಚೀನಾ ಸಾವಿರಾರು ಲಕ್ಷಾಂತರ ಕೋಟಿ ಹಣವನ್ನು ಸುರಿಸ್ತಾ ಇದೆ. ಇದು ಭಾರತದ ವಿರುದ್ಧ ಚೀನಾ ಮಾಡ್ತಿರುವಂತಹ ಕುತಂತ್ರದ ಬುದ್ಧಿ ಅಂತ ಹೇಳ್ಬೋದು. ನೋಡಬೇಕು ಈಗ ಭಾರತ ಇದರ ವಿರುದ್ಧ ಯಾವ ರೀತಿ ಸಮರವನ್ನು ಸಾರುತ್ತೆ ಅಂತೇಳಿ. ಈ ಪಿಒಕೆಗೆ ಹತ್ತಿರ ಇರುವಂತಹ ಪ್ರದೇಶಗಳೆಲ್ಲವನ್ನು ಕೂಡ ಚೀನಾ ವಶಪಡಿಸಿಕೊಳ್ಳುವಂಥ ಹುನ್ನಾರ ನಡೆಸಿದೆ.